ಸರ್, ಈಗಾಗಲೇ ವರ್ತೂರ್ ಸಂತೋಷ್ ಅವ್ರ ಮೇಲೆ ತಾವು ಕೂಡ ಪೊಲೀಸ್ ಸ್ಟೇಷನಲ್ಲಿ ದೂರನ್ನ ಕೊಟ್ಟಿದ್ದೀರಾ. ಏನಂತ ದೂರು ಕೊಟ್ಟಿದ್ದೀರಾ, ಯಾವ ಕಾರಣಕ್ಕೆ ದೂರು ಕೊಟ್ಟಿರುವಂಥದ್ದು? ವರ್ತೂರ್ ಸಂತೋಷ್ ಅವರು ಒಂದು 18 ಹಸುಗಳನ್ನ ಲೋಡ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇರ್ತಾರೆ 2 ಲಾರಿನಲ್ಲಿ, ಒಂದು ಟಾಟಾ ಏಸಲ್ಲಿ. ಅದೊಂದು ವಿಡಿಯೋ ವೈರಲ್ ಆಗುತ್ತೆ. ವಿಡಿಯೋ ವೈರಲ್ ಆದಾಗ ಅಲ್ಲಿ ಜನ ಬಂದು ಕಂಪ್ಲೇಂಟ್ ಮಾಡ್ತಾರೆ, ಈ ಥರ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ದಾರೆ, ಅದು ತುಂಬ ಹಿಂಸಾಕರವಾಗ್ತಾ ಇದೆ, ಸೊ ಪ್ಲೀಸ್ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿ PFA ಮೇನಕಾ ಗಾಂಧಿ ಅವ್ರಿಗೆ ಕಂಪ್ಲೇಂಟ್ ಬರೀತಾರೆ ಡೆಲ್ಲಿಗೆ. ಅಲ್ಲಿಂದ ನಮಗೆ ಫಾರ್ವರ್ಡ್ ಆಗುತ್ತೆ ಡೀಟೇಲ್ಸು. ಫಾರ್ವರ್ಡ್ ಆಗಿ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದಾಗ ನಾವು ಇದನ್ನ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀವಿ. ವರ್ತೂರ್ ಪೊಲೀಸ್ ಸ್ಟೇಷನ್. ಟ್ರಾನ್ಸ್ಪೋರ್ಟೇಷನ್ ರೂಲ್ಸು ವೈಲೇಟ್ ಆಗಿದೆ. ಟ್ರಾನ್ಸ್ಪೋರ್ಟೇಷನ್ ರೂಲ್ ಏನು ಹೇಳುತ್ತೆ ಅಂದರೆ, ಈ ಥರ 6 ಹಸುಗಿಂತ ಯಾವುದೇ ವೆಹಿಕಲಲ್ಲಿ ತೊಗೊಂಡು ಹೋಗೋಂಗಿಲ್ಲ. ಅದಕ್ಕಿಂತ ಅಷ್ಟೇ. ದೊಡ್ಡ ದೊಡ್ಡ ಲಾರಿಗಳಲ್ಲೂ ಕೂಡ ಹೌದು 6 ಹಸುಗಳಿಗಿಂತ ಜಾಸ್ತಿ ತೊಗೊಂಡು ಹೋಗೋಂಗಿಲ್ಲ. ಚಿಕ್ಕದಾದರೆ ಅದಕ್ಕೆ ಮೆಷರ್ಮೆಂಟ್ಸ್ ಇರ್ತವೆ, ಅಷ್ಟೇ ತೊಗೊಂಡೋಗ್ಬೇಕು. ಸೊ ಈಗ ಇವರು ಅದ್ಯಾವುದೋ ಎಕ್ಸಿಬಿಷನ್ಗೂ ರೇಸ್ಗೂ ತೊಗೊಂಡು ಹೋಗಿದ್ದಾರೆ. ಎಷ್ಟು ಒಂದು ವಾಹನದಲ್ಲಿ ಎಷ್ಟು ತಗೊಂಡೋಗಿದ್ರು ಅಂತ? 9. ಎಷ್ಟು ವಾಹನಗಳಲ್ಲಿ? 2 ಲಾರಿ, ಒಂದು ಟಾಟಾ ಏಸ್. ಓಕೆ, ಅಂದ್ರೆ ಈ ಹಸುಗಳು ಮತ್ತೆ ವಾಹನ ವರ್ತೂರ್ ಸಂತೋಷ್ ಅವರಿಗೆ ಸೇರಿದ್ದು ಅಂತ? ಹಸುಗಳು ಮಾತ್ರ ಸೇರ್ತವೆ, ವಾಹನಗಳ ಬಗ್ಗೆ ಐಡಿಯಾ ಇಲ್ಲ. ಓಕೆ, ಯಾವತ್ತು ಸರ್ ಕಂಪ್ಲೇಂಟ್ ಕೊಟ್ಟಿದ್ದು? ಯಾವತ್ತು ಸರ್ ತಾವು ಕಂಪ್ಲೇಂಟ್ ಕೊಟ್ಟು ಒಂದು 20-25 ದಿನ ಆಗ್ತಾ ಇದೆ. ಓಕೆ, ಪೊಲೀಸ್ ಅವರು ಏನು ಕ್ರಮ ಕೈಗೊಂಡಿದ್ದಾರೆ ಈಗ? ಪೊಲೀಸ್ ಅವರು ಇದು ಅಫೆನ್ಸ್ ನಾನ್ ಕಾಗ್ನೈಸಬಲ್ ಆಗಿರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ರೂಲ್ಸ್ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಅನಿಮಲ್ಸ್ ಪ್ರಕಾರ ಸೊ ನಾನ್ ಕಾಗ್ನೈಸಬಲ್ ಬರುತ್ತೆ. ಇದನ್ನು ಅವ್ರು NC ಮಾಡ್ಕೊಂಡಿದ್ದಾರೆ. NC ಮಾಡಿ ನಮಗೆ ಎಂಡೋರ್ಸ್ಮೆಂಟ್ ಕೊಟ್ಟವ್ರು. ಅದನ್ನ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ತಗೋಬೇಕು. ನಾವು ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ಗೆ ಅಪ್ಲೈ ಮಾಡಿದ್ದೀವಿ. ಅದೇನಾದರೂ ಓಕೆ ಆದರೆ FIR ಆಗುತ್ತೆ. ಸರ್, ಯಾವ ರೂಲ್ನ ಅಡಿಯಲ್ಲಿ ಈ ವಾಹನಗಳಲ್ಲಿ 6 ಮಾತ್ರ ತೆಗೆದುಕೊಂಡು ಹೋಗಬೇಕು ಅನ್ನೋಂಥದ್ದು ಇದೆ ಸರ್? ಯಾವ ರೂಲಲ್ಲಿ ಇದೆ? ಟ್ರಾನ್ಸ್ಪೋರ್ಟೇಷನ್ ರೂಲ್ HI ಅದರಲ್ಲಿ ಇದು ವೈಲೇಷನ್ ಆಗಿದೆ. ಓಕೆ, ಅಲ್ಲ ಹಸುಗಳನ್ನು ಪ್ರತ್ಯೇಕವಾಗಿ ಈ ರೂಲ್ ನಡಿಯಲ್ಲಿ ಇಂತಿಷ್ಟೇ ಹಸುಗಳನ್ನು H&I ಅಂತಾನೆ ಸರ್? ಟ್ರಾನ್ಸ್ಪೋರ್ಟೇಷನ್ ರೂಲ್ಸ್ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಅನಿಮಲ್ಸ್ ಆಕ್ಟ್. ಓಕೆ, ನೀವೇನಾದ್ರು ವರ್ತೂರ್ ಸಂತೋಷ್ ಅವ್ರ ಜೊತೆ ಮಾತಾಡಿದ್ರಾ, ಯಾಕೆ ಇಂಥ ಹಸುಗಳನ್ನ ತೆಗೆದುಕೊಂಡು ಹೋದ್ರಿ ಏನು ಅಂತ? ಇಲ್ಲ ಅವ್ರೇನಾದ್ರು ನಿಮಗೆ ಭೇಟಿಯಾಗಿದ್ರಾ, ಮಾತಾಡಿದ್ರಾ? ಇಲ್ಲ ಏನಾದ್ರು? ಇಲ್ಲ, ಅಂಥದ್ದೇನೂ ಆಗಿಲ್ಲ. ಸ್ಟೇಷನಲ್ಲಿ ಇದ್ದಾಗ ಮಾತ್ರ ಇನ್ಸ್ಪೆಕ್ಟರ್ ಅವರು ಹೇಳಿದ್ರು, ಈ ಥರ ಬಂದಿದ್ದಾರೆ, ಲೆಟರ್ ಕೊಟ್ಟಿದ್ದಾರೆ ರೈಟಿಂಗಲ್ಲಿ ಅಂತ. ಸೊ ನಾವು ಹತ್ರ ಮಾತಾಡಿ ಈ ಥರ ಓವರ್ಲೋಡಿಂಗ್ ಎಲ್ಲ ಮಾಡಬಾರ್ದು, ಅದು ಇಲ್ಲೀಗಲ್ ಅಂತ ಹೇಳ್ತೀವಿ. ಅವರು ಓಕೆ ಅಂತ ಹೇಳ್ತಾರೆ. ಓಕೆ, ಈಗ ಸದ್ಯ ಮುಂದಿನ ನಡೆ ಏನು ಸರ್? ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಮುಂದೆ ಆ್ಯಕ್ಚುಲಿ ಆ್ಯಸ್ ಪರ್ ದ ಪ್ರೋಟೋಕಾಲ್ NCR ಎಲ್ಲ ಕಾಗ್ನೈಸಬಲ್ ಅಫೆನ್ಸ್ ಮಾಡಿಕೊಂಡು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಮ್ಯಾಜಿಸ್ಟ್ರೇಟ್ಗೆ ಅಪ್ಲೈ ಮಾಡಬೇಕು. ನಾವು ಪ್ರೊಸೆಸ್ ಮಾಡ್ತಾ ಇದ್ದೀವಿ. ಯಾವಾಗ ಆಗ್ಬೋದು ಸರ್ ಅದು? FIR ಆಗ್ಬೋದು? ಅದು ಮೇ ಬಿ ಇದು ರೀಸೆಂಟ್ಲಿ ಸೆಲೆಬ್ರಿಟಿಗಳದ್ದು ಒಂಚೂರು ಫ್ರೀಕ್ವೆಂಟ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ. ಸೊ ಇದು ಆಗುತ್ತೆ, ಇನ್ನು 1 ವೀಕ್ 2 ವೀಕ್ಸ್ ಅಷ್ಟರಲ್ಲಿ ಆಗುತ್ತೆ. ಸರ್, ನಿಮ್ಮ ಹೆಸರು, ನಿಮ್ಮ ಡೆಸಿಗ್ನೇಷನ್ ಹೇಳಿ? KB ಹರೀಶ್. ನಾನು ಆ್ಯಂಟಿ ಕ್ರೂಯಲ್ಟಿ ಆಫೀಸರ್, ಪೀಪಲ್ ಫಾರ್ ಅನಿಮಲ್ಸ್ ಇಂಡಿಯಾ, ಮೇನಕಾ ಗಾಂಧಿ ಅವ್ರ ಸಂಸ್ಥೆಯಲ್ಲಿ. ಮತ್ತು ನಾನು ಹರೀಶ್ ಅಂತ 30 years.